ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಅನೇಕ ಸಂದರ್ಭಗಳಲ್ಲಿ ನಾವು ಮಾಡುವಂಥ ತಪ್ಪೇನಪ್ಪ ಅಂತಂದರೆ, ನನ್ನ ದೃಷ್ಟಿಯಲ್ಲಿ ಯಾವುದು ಸರಿ ಅನ್ನಿಸ್ತದೋ ಅದನ್ನೇ ನಾನು ಮಾಡ್ತೇನೆ. ಯಾವುದು ಸರಿ ಅನ್ನಿಸ್ಬಿಟ್ರೆ ಸಾಕು. ಆದರೆ ನ್ಯಾಯಸ್ಥಾಪಕರು 17ನೇ ಅಧ್ಯಾಯ 17ರಿಂದ 21 ಅಧ್ಯಾಯಗಳನ್ನು ನೀವು ಅಧ್ಯಯನ ಮಾಡಿ, ಇಸ್ರಾಯೇಲರಲ್ಲಿನ ಮೂರ್ತಿ ಪೂಜೆ, ಅನೈತಿಕತೆ ಮತ್ತು ಯುದ್ಧಗಳ ಬಗ್ಗೆ ನಾವು ಓದ್ತೇವೆ. ಇದು ದೇವರು ತನ್ನ ಪ್ರತಿನಿಧಿಯಾಗಿರಲು ಆರಿಸಿದ ರಾಷ್ಟ್ರದ ಕೀಳು ಮಟ್ಟವನ್ನು ಅಲ್ಲಿ ಪ್ರಕಟಿಸ್ತದೆ. ಅವರು ಸೊದೋಮ ಗೊಮೋರಾದ ಕೀಳು ಮಟ್ಟಕ್ಕೆ ಇಳಿದಿದ್ದರು ಅನ್ನುವಂಥದ್ದನ್ನು ಈ ಅಧ್ಯಾಯಗಳಲ್ಲಿ ನಾವು ಗಮನಿಸ್ತೇವೆ. ಪ್ರಿಯರೇ, ನ್ಯಾಯಸ್ಥಾಪಕರು 17ನೇ ಅಧ್ಯಾಯ 7ರಿಂದ 13 ನೀವು ನೋಡಿ. ಯೆಹೂದದ ಗೋತ್ರಕ್ಕೆ ಸೇರಿದ ಬೆತ್ಲಹೇಮಿನ ಲೇವಿಯನ್ ಅಂತ ಒಬ್ಬ ಯೌವನಸ್ಥನಿದ್ದನು. ಅವನು ಅಲ್ಲಿ ಪ್ರವಾಸಿಯಾಗಿದ್ದನು. ಆ ಮನುಷ್ಯನು ಸಿಕ್ಕುವ ಸ್ಥಳದಲ್ಲಿ ಪ್ರವಾಸಿಯಾಗುವುದಕ್ಕೆ ಯೆಹೂದದ ಬೆತ್ಲೆಹೇಮ್ ಪಟ್ಟಣವನ್ನು ಬಿಟ್ಟು ಹೋದನು. ಪ್ರಯಾಣ ಮಾಡುವಾಗ ಎಫ್ರಾಯಂ ಬೆಟ್ಟದಲ್ಲಿರುವ ಮೀಕಾನ ಮನೆಯ ಬಳಿಗೆ ಬಂದನು. ಆಗ ಮೀಕಾನು ಅವನಿಗೆ, ನೀನು ಎಲ್ಲಿಂದ ಬಂದೆ ಅಂದನು. ಇವನು ಅವನಿಗೆ, ನಾನು ಯೆಹೂದದ ಬೆತ್ಲೆಹೇಮ್ನವನಾದ ಲೇವಿಯನು, ನಾನು ಸಿಕ್ಕುವ ಸ್ಥಳದಲ್ಲಿ ಪ್ರವಾಸಿಯಾಗಬೇಕೆಂದು ಹೋಗುತ್ತೇನೆ ಅಂದನು. ಮೀಕನು ಅವನಿಗೆ, ನೀನು ನನ್ನ ಬಳಿಯಲ್ಲಿ ವಾಸ ಮಾಡಿ ನನ್ನ ತಂದೆಯಾಗಿಯೂ ಯಾಜಕನಾಗಿಯೂ ಇರು. ನಾನು ನಿನಗೆ ವರ್ಷಕ್ಕೆ 10 ಬೆಳ್ಳಿಯ ನಾಣ್ಯಗಳನ್ನು, 1 ದಸ್ತು ವಸ್ತ್ರಗಳನ್ನು, ಆಹಾರವನ್ನು ಕೊಡುವನು ಅಂದನು. ಹಾಗೆಯೇ ಲೇವಿಯನು ಹೋದನು. ಲೇವಿಯನು ಆ ಮನುಷ್ಯನ ಬಳಿಯಲ್ಲಿ ವಾಸವಾಗಿರುವುದಕ್ಕೆ ಸಮ್ಮತಿಪಟ್ಟನು. ಆ ಯೌವನಸ್ಥನು ಅವನಿಗೆ ಅವನ ಕುಮಾರರಲ್ಲಿ ಒಬ್ಬನ ಹಾಗೆ ಇದ್ದನು. ಮೀಕಾನು ಲೇವಿಯನನ್ನು ಪ್ರತಿಷ್ಠೆ ಮಾಡಿದ್ದನು. ಆ ಯೌವನಸ್ಥನು ಅವನಿಗೆ ಯಾಜಕನಾದನು. ಅವನು ಮಿಕಾನ ಮನೆಯಲ್ಲಿದ್ದನು. ಆಗ ಮಿಕಾನು, ನನಗೆ ಒಬ್ಬ ಲೇವಿಯನ್ನು ಯಾಜಕನಾಗಿರುವುದರಿಂದ ಕರ್ತನು ನನಗೆ ಒಳ್ಳೆಯದನ್ನು ಮಾಡುವನೆಂದು ಈಗ ತಿಳಿಯುತ್ತೇನೆ ಅಂದುಕೊಂಡನು. ಪ್ರಿಯರೇ, ಇಲ್ಲಿ ನಾವು ಹಣಕ್ಕಾಗಿ ಕೆಲಸ ಮಾಡುವಂಥ ಒಬ್ಬ ಬೋಧಕನನ್ನು ಬೈಬಲ್ನಲ್ಲಿ ನಾವು ಕಾಣ್ತೇವೆ. ಅವನಿಗೆ ಅತ್ಯುತ್ತಮ ಸಂಬಳ, ಇತರ ಅನುಕೂಲತೆಗಳಿಗಾಗಿ ಎಲ್ಲಿ ಬೇಕಾದರೂ ಹೋಗಲು ಸಿದ್ಧನಿದ್ದನೆಂಬುದನ್ನು ನ್ಯಾಯಸ್ಥಾಪಕರಲ್ಲಿ ನಾವು ಗಮನಿಸ್ತೇವೆ. ಯಾಜಕನಾಗಿ ಸೇವೆ ಸಲ್ಲಿಸಲು ಸಿದ್ಧನಿರುವುದರಿಂದ ಲೇವಿಯವನನ್ನು ನಾವಿಲ್ಲಿ ಕಾಣ್ತೇವೆ. ವ್ಯಾಪಾರಿಯೊಬ್ಬ ಬಂದು ಅವನಿಗೆ ಒಳ್ಳೆಯ ಸಂಬಳ, ಪ್ರತಿ ವರ್ಷ ಹೊಸ ಬಟ್ಟೆ, ಒಂದು ಒಳ್ಳೆಯ ಮನೆ, ಊಟೋಪಚಾರ ಕೊಡಲು ಮುಂದಾದನು. ಆ ಬೋಧಕನು ಕೂಡಲೇ ಕರಾರು ಪತ್ರಕ್ಕೆ ಸಹಿ ಹಾಕಿದನು. ದೇವರು ತನ್ನನ್ನು ಆಶೀರ್ವದಿಸುತ್ತಾನೆಂದು ಆತನಿಗೆ ಸಂಬಳ ಕೊಟ್ಟು ವ್ಯಾಪಾರಿ ಯೋಚಿಸಿದ. ಲೇವಿಗಾರರು ಶಾಲೆಯಿಂದ ಪದವೀಧರನಾದವನು ಆತನು ಕೆಲಸಕ್ಕೆ ಇರಿಸಿಕೊಂಡಿದ್ದನು. ಇಂತಹದೇ ಆಗುವುದೆಂದು ಇಂದು ನಾವು ನೋಡ್ತೇವೆ. 21ನೇ ಶತಮಾನದ ಕಥೆಯನ್ನು ನಾವು ಭಾವಿಸೋಣ. ಈ ವಿವರಣೆ 1ನೇ ವಚನದಲ್ಲಿ ಒಂದು ಶೋಚನೀಯ ಸ್ಥಿತಿಗತಿಗಳನ್ನು ನಾವು ಕಾಣ್ತೇವೆ. ಅವನವನ ತನ್ನ ದೃಷ್ಟಿಗೆ ತೋರಿದ್ದನ್ನು ಮಾಡಿದನು ಎಂಬುದಾಗಿ 17ನೇ ಅಧ್ಯಾಯ 6ರಲ್ಲಿ ನಾವು ನೋಡ್ತೇವೆ. ಆ ವಚನ ನ್ಯಾಯಸ್ಥಾಪಕರ ದಿನಗಳಲ್ಲಿ ನಡೆದ ಎಲ್ಲವನ್ನ ಚುಟುಕಾಗಿ ವ್ಯಕ್ತಪಡಿಸ್ತದೆ. ಆದ್ದರಿಂದ ಈ ಹೇಳಿಕೆ ಯೋಗ್ಯವಾಗಿಯೇ ಈ ಪುಸ್ತಕದ ಕೊನೆಗೆ ಮರುಕಳಿಸಲ್ಪಡ್ತದೆ. ನ್ಯಾಯಸ್ಥಾಪಕರು 21ನೇ ಅಧ್ಯಾಯ 25ರಲ್ಲಿ ನೀವು ನೋಡಿ, ಅಲ್ಲಿ ಆ ದಿವಸದಲ್ಲಿ ಇಸ್ರಾಯೇಲಿನಲ್ಲಿ ಅರಸನು ಇರಲಿಲ್ಲ. ಒಬ್ಬೊಬ್ಬನು ತನ್ನ ದೃಷ್ಟಿಗೆ ಸರಿಯಾಗಿ ತೋಚಿದ್ದನ್ನು ಮಾಡಿದನು. ಪ್ರಿಯರೇ, ಆ ದಿವಸದಲ್ಲಿ ಅಲ್ಲಿ ಅರಸನಿರಲಿಲ್ಲ. ಆದರೆ ಜನ ಅವರವರ ದೃಷ್ಟಿಗೆ ಏನೇನು, ಅವರವರ ಮನಸ್ಸಿಗೆ ಏನೇನು ಬಂತೋ ಅದನ್ನು ಮಾಡಿದರು. ಹೀಗೆ ಇಸ್ರಾಯೇಲರು ಆ ದಿನಗಳಲ್ಲಿ ಜೀವಿಸಿದರು. ಹೀಗೆ ಅನೇಕ ಕ್ರೈಸ್ತರು ಎಂದು ಜೀವಿಸ್ತಾ ಇದ್ದಾರೆ. ಪ್ರಿಯರೇ, ನಾವು ಹಾಗೆ ಜೀವಿಸುವುದು ಬೇಡ. ಕರ್ತನ ಚಿತ್ತಕ್ಕೆ ಒಪ್ಪಿಸಿಕೊಟ್ಟು ಕರ್ತನ ಆಲೋಚನೆಗಳಿಗೆ ಅನುಗುಣವಾಗಿ
ನಾವು ಜೀವಿಸೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಅಪ್ಪ, ಸಹಾಯ ಮಾಡು ದೇವರೇ. ನಮ್ಮ ಮನಸ್ಸಿನ ಹಾಗೆ ನಾವು ನಡೆಯುವುದಲ್ಲ ಸ್ವಾಮಿ, ನಿಮಗೆ ಇಷ್ಟವಿರುವ ಪ್ರಕಾರ ನಡೆಯುವ ಹಾಗೆ ನಮ್ಮನ್ನು ಆಶೀರ್ವದಿಸು, ನಮ್ಮನ್ನು ಅಭಿಷೇಕಿಸು ದೇವರೇ. ಏಸಪ್ಪ, ನಮ್ಮ ಪಾಪಗಳನ್ನು ಮನ್ನಿಸಯ್ಯ ದೇವರೇ. ನಮ್ಮ ಪಾಪಗಳನ್ನು ಅರಿಕೆ ಮಾಡ್ತೇವೆ, ತಿಳಿದಿರುವಂಥ ಪಾಪಗಳು, ತಿಳಿದು ಮಾಡಿರುವಂಥದ್ದು, ತಿಳಿದೇ ಮಾಡಿರುವಂಥದ್ದು ಎಲ್ಲ ಪಾಪಗಳನ್ನು ಮನ್ನಿಸು, ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ, ಆಮೆನ್. ಹಲ್ಲೆಲೂಯಾ.